ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್. ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ 1 ಲಕ್ಷ ರೂಗಳ ಭಾರಿ ರಿಯಾಯಿತಿ. ಆಫರ್ ಪಡೆಯಲು 907-12-34-005ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ. ಈ ಆಫರ್ ಡಿಸೆಂಬರ್ 31, 2024 ಮಾತ್ರ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ತೆಲುಗು ನಟ ಅಲ್ಲು ಅರ್ಜುನ್ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿ 1 ದಿನಕ್ಕೆ ಬಿಡುಗಡೆಯಾಗಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರಿ ಹೈಡ್ರಾಮಾ ಆಗಿದೆ. ತೆಲುಗು ನಟ ಅಲ್ಲು ಅರ್ಜುನ್ ಬಂಧನ ಪ್ರಕರಣ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಯಿತು. ತೆಲಂಗಾಣದಲ್ಲಂತೂ ಫುಲ್ ಫಿಲ್ಮಿ ಸೀನ್ಗಳು ಕ್ರಿಯೇಟ್ ಆಗಿದ್ವು. ದೊಡ್ಡ ಹೈಡ್ರಾಮಾ. ವಿಚಾರ ಏನು ಅಂದರೆ, ಡಿಸೆಂಬರ್ 4ನೇ ತಾರೀಕು ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಪುಷ್ಪ 2 ಪ್ರೀಮಿಯರ್ ಶೋ ವೇಳೆ ನಡೆದ ಕಾಲ್ ತುಳಿತದಲ್ಲಿ ರೇವತಿ ಅನ್ನೋ ಮಹಿಳೆ ಸಾವನ್ನಪ್ಪಿದ್ರು. ಅವರ 9 ವರ್ಷದ ಮಗ ಕಾಲ್ ತುಳಿತದಲ್ಲಿ ಗಾಯಗೊಂಡಿದ್ರು. ಸಾವನ್ನಪ್ಪಿದ ಮಹಿಳೆಯ ಕುಟುಂಬಕ್ಕೆ ಅಲ್ಲು ಅರ್ಜುನ್ 25 ಲಕ್ಷ ರೂಪಾಯಿ ಪರಿಹಾರ ಹಾಗೂ ಗಾಯಗೊಂಡಿರುವ ಮಗನ ಚಿಕಿತ್ಸೆಗೆ ಖರ್ಚು ನಾನು ನೋಡ್ಕೋತೀನಿ ಅಂತ ಹೇಳಿದರು. ಆದರೆ ಮೃತ ರೇವತಿ ಕುಟುಂಬಸ್ಥರದನ್ನು ಒಪ್ಪಿರಲಿಲ್ಲ. ಅಲ್ಲು ಅರ್ಜುನ್ ಮತ್ತು ಥಿಯೇಟರ್ ಮ್ಯಾನೇಜ್ಮೆಂಟ್ ವಿರುದ್ಧ ದೂರು ಕೊಟ್ಟಿದ್ರು. ಥಿಯೇಟರ್ನವರು ಸರಿಯಾಗಿ ಸೆಕ್ಯೂರಿಟಿ ಇಟ್ಟಿರಲಿಲ್ಲ, ಅಲ್ಲು ಅರ್ಜುನ್ ಬರೋದನ್ನು ಮುಂಚೆ ಹೇಳಿರಲಿಲ್ಲ ಅಂತ BNS ಆಕ್ಟ್ ಸೆಕ್ಷನ್ 105 ಮತ್ತು 118 ಅಡಿಯಲ್ಲಿ ಕೇಸ್ ಆಗಿತ್ತು. ಇದರ ಬೆನ್ನಲ್ಲೇ ಪೊಲೀಸರು ಅಲ್ಲು ಅರ್ಜುನ್ ಅವರನ್ನು ಅರೆಸ್ಟ್ ಮಾಡೋಕೆ ಶುಕ್ರವಾರ ಹೋಗಿದ್ರು ಮನೆಗೆ. ಅದರಲ್ಲೂ ಬೆಡ್ರೂಮ್ ಬಳಿಗೆ ಹೋಗಿ ಅಲ್ಲು ಅರ್ಜುನ್ರನ್ನ ಹೊರಗೆ ಕರ್ಕೊಂಡ್ಬರಲಾಗಿತ್ತು. ಬಂಧಿಸಿರೋ ವಿಧಾನಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದ ಅಲ್ಲು ಅರ್ಜುನ್ ಬಳಿಕ ಜೀಪ್ ಹತ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದರು. ಬಳಿಕ ವೈದ್ಯಕೀಯ ಪರೀಕ್ಷೆ ಮಾಡಿ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಸ್ಥಳೀಯ ಕೋರ್ಟ್ 14 ದಿನಗಳ ನ್ಯಾಯಾಂಗ ಬಂಧನವನ್ನ ನೀಡಿತ್ತು ಅವರಿಗೆ. ಏನೇ ಜೈಲಿಗೆ ಹೋಗಬೇಕು ಅನ್ನುವಷ್ಟರಲ್ಲಿ ಅಲ್ಲು ಅರ್ಜುನ್ ಹೈಕೋರ್ಟ್ಗೆ ಮನವಿ ಸಲ್ಲಿಸಿದ್ರು. ತುರ್ತು ವಿಚಾರಣೆ ನಡೆಸುವಂತೆ ಕೇಳಿಕೊಂಡ್ರು. ಇದನ್ನು ಒಪ್ಪಿದ ತೆಲಂಗಾಣ ಹೈಕೋರ್ಟ್ ಶೀಘ್ರ ವಿಚಾರಣೆ ನಡೆಸಿ ಜಾಮೀನು ಕೂಡ ಮಂಜೂರು ಮಾಡಿದೆ. ಇದರ ಬೆನ್ನಲ್ಲೇ ಸಾವನ್ನಪ್ಪಿದ ಮಹಿಳೆಯ ಪತಿ ಭಾಸ್ಕರ್ ರಿಯಾಕ್ಟ್ ಮಾಡಿ, ನನಗೆ ಅಲ್ಲು ಅರ್ಜುನ್ ಬಂಧನವಾಗಿರೋ ವಿಚಾರ ಗೊತ್ತಿಲ್ಲ, ನಾನು ಕೇಸ್ ಹಿಂಪಡೆಯೋಕೆ ತಯಾರಿದ್ದೀನಿ ಅಂತ ಮಾಧ್ಯಮದ ಮುಂದೆ ಹೇಳಿಕೊಂಡಿದ್ದಾರೆ. ಇನ್ನು ಅಲ್ಲು ಅರ್ಜುನ್ ಬಂಧನದ ಬಳಿಕ ತೆಲಂಗಾಣ ಸರ್ಕಾರದ ವಿರುದ್ಧ ಟೀಕೆ ಕೇಳಿಬಂದಿತ್ತು. ಆದರೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಅಲ್ಲು ಅರ್ಜುನ್ ಬಂಧನಕ್ಕೂ ರಾಜ್ಯ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ನಟಿ ರಶ್ಮಿಕಾ ಮಂದಣ್ಣ ರಿಯಾಕ್ಟ್ ಮಾಡಿ ಬಹಳ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ. ರಶ್ಮಿಕಾ ಮಂದಣ್ಣ ಏನು ಹೇಳಿದ್ದಾರೆ ಅಂದರೆ, ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ, ನಾನು ಏನು ನೋಡ್ತಿದ್ದೀನಿ, ನನಗೆ ತುಂಬ ಶಾಕ್ ಆಗಿದೆ, ಹೃದಯಕ್ಕೆ ತುಂಬ ಭಾರ ಆಗಿದೆ. ಎಲ್ಲ ಆರೋಪಗಳನ್ನು, ಎಲ್ಲ ಬ್ಲೇಮನ್ನು ಒಬ್ಬ ವ್ಯಕ್ತಿ ಮೇಲೆ ಹೊರಿಸುವುದು ಅತ್ಯಂತ ದುಃಖಕರ. ಈ ಘಟನೆಯಿಂದ ನನ್ನ ಹೃದಯ ಒಡೆದು ಹೋಗಿದೆ ಅಂತ ರಶ್ಮಿಕಾ ಮಂದಣ್ಣ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಲ್ಲು ಅರ್ಜುನ್ ರಕ್ಷಣೆಗೆ ಧಾವಿಸಿದ್ದಾರೆ. ಇದೇ ರೀತಿ ಸಿನಿಮಾ ಇಂಡಸ್ಟ್ರಿಯ ಹಲವರು ಅಲ್ಲು ಅರ್ಜುನ್ಗೆ ಸಪೋರ್ಟ್ ಮಾಡಿದ್ದಾರೆ. ಅವರ ಫ್ಯಾನ್ಸ್ ಕೂಡ ಸಪೋರ್ಟ್ ಮಾಡಿದ್ದಾರೆ. ಪೊಲಿಟಿಕಲ್ ಯುದ್ಧ ಕೂಡ ಶುರುವಾಗಿದೆ. BJP ಮತ್ತು BRS, ಈ ಚಂದ್ರಶೇಖರ್ ರಾವ್ ಅವರ ಪಾರ್ಟಿ BRS, ಮುಂಚೆ TRS ಅತ್ತಿತ್ತಲ್ಲ, ಆ ಪಾರ್ಟಿಯವರು, ಜಗನ್ಮೋಹನ್ ರೆಡ್ಡಿ ಅವರ ಪಾರ್ಟಿ, ಇವರೆಲ್ಲರೂ ಕೂಡ ಅಲ್ಲು ಅರ್ಜುನ್ ಪರವಾಗಿ ಮಾತನಾಡಿದ್ದಾರೆ. ಏನೋ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಿರ್ಣಾಯಕ ಬೆಳವಣಿಗೆಯಾಗಿದೆ. A1 ಆರೋಪಿ ಪವಿತ್ರ, A2 ಆರೋಪಿ ದರ್ಶನ್ ಸೇರಿದಂತೆ ಪ್ರಕರಣದ 7 ಆರೋಪಿಗಳಿಗೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಆದೇಶ ಕೊಟ್ಟಿದ್ದಾರೆ. ಈ ಮೂಲಕ ಬರೋಬ್ಬರಿ 7 ತಿಂಗಳ ಬಳಿಕ ಡಿ ಗ್ಯಾಂಗ್ ಹೊರಬರ್ತಾ ಇದೆ. ಅಂದಹಾಗೆ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಕಳಿಸಿದ್ದಾರೆ ಅಂತ ರೇಣುಕಾಸ್ವಾಮಿಯನ್ನ ಚಿತ್ರಹಿಂಸೆ ನೀಡಿ ದರ್ಶನ್ ಮತ್ತು ಗ್ಯಾಂಗ್ ಹತ್ಯೆ ಮಾಡಿತ್ತು. ನಂತರ ಶವವನ್ನ ರಾಜಕಾಲುವೆಗೆ ಹಾಕಿದರು. ಈ ಪ್ರಕರಣದ ಪ್ರಮುಖ ಆರೋಪಿ ಪವಿತ್ರ ಗೌಡರನ್ನ ಜೂನ್ ತಿಂಗಳಲ್ಲಿ ಬಂಧಿಸಲಾಗಿತ್ತು. ಆರೋಪಿ ನಟ ದರ್ಶನ್ರನ್ನ ಜುಲೈ 11ನೇ ತಾರೀಕು ಬಂಧಿಸಲಾಗಿತ್ತು. ಇದರಲ್ಲಿ ಒಟ್ಟು 17 ಆರೋಪಿಗಳಿದ್ರು. ಪ್ರಕರಣದ ವಿಚಾರಣೆ ನಡೆಸಿ ಹೈಕೋರ್ಟ್ ಈಗ ಆಲ್ರೆಡಿ 10 ಆರೋಪಿಗಳಿಗೆ ಜಾಮೀನನ್ನ ಕೊಟ್ಟಿದೆ. ಈ ನಡುವೆ ಜೈಲಿನಲ್ಲಿ ರಾಜಾತಿಥ್ಯ ನೀಡಲಾಗ್ತಿದೆ ಅಂತ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ನಟನನ್ನ ಶಿಫ್ಟ್ ಮಾಡಲಾಗಿತ್ತು. ಆಮೇಲೆ ಬೆನ್ನು ನೋವಿನ ಕಾರಣ ಕೊಟ್ಟು ದರ್ಶನ್ಗೆ ಆಪರೇಷನ್ ಅಗತ್ಯ ಇದೆ ಅಂತ ಮಧ್ಯಂತರ ಜಾಮೀನು ಕೊಟ್ಟು ಬಿಡುಗಡೆ ಮಾಡಲಾಗಿತ್ತು. ಸದ್ಯ ಆರೋಪಿ ದರ್ಶನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇದರ ನಡುವೆ ಷರತ್ತುಬದ್ಧ ಜಾಮೀನು ಕೊಡಲಾಗಿದೆ. ಪವಿತ್ರ ಗೌಡ ಸೇರಿದಂತೆ ನಾಗರಾಜ್, ಲಕ್ಷ್ಮಣ, ಪ್ರದೋಷ್, ಜಗದೀಶ್, ಅನುಕುಮಾರ್ ಡಿಸೆಂಬರ್ 16ನೇ ತಾರೀಕು ಜೈಲಿನಿಂದ ಬಿಡುಗಡೆ ಆಗ್ತಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಏನೋ ನಟ ದರ್ಶನ್ಗೆ ಬೇಲ್ ಸಿಕ್ಕ ಹಿನ್ನೆಲೆಯಲ್ಲಿ ಅವರ ಫ್ಯಾನ್ಸ್ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿ ದರ್ಶನ್ ಫೋಟೋಗೆ
ಹಾರ ಹಾಕಿ ಹಾಲು ಸುರಿದು ಕುಪ್ಪಳಿಸಿದ್ದಾರೆ. ಮತ್ತೊಂದು ಕಡೆ ಚಿತ್ರದುರ್ಗದಲ್ಲಿ ತೀವ್ರ ಆಕ್ರೋಶ ಕೂಡ ವ್ಯಕ್ತ ಆಗಿದೆ. ದರ್ಶನ್ ವಿರುದ್ಧ ಒಂದಷ್ಟು ಸಾರ್ವಜನಿಕರು ಪ್ರತಿಭಟಿಸಿ ದರ್ಶನ್ ಫೋಟೋ ಇರೋ ಪ್ರತಿಕೃತಿಗಳಿಗೆ ಚಪ್ಪಲಿಯಿಂದ ಥಳಿಸಿ ಬೆಂಕಿ ಕೂಡ ಇಟ್ಟಿದ್ದಾರೆ. ಜಾಮೀನು ಯಾಕೆ ಕೊಡಬೇಕಾಗಿತ್ತು ಅಂತ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ ಕೋರ್ಟ್ನ ಈ ತೀರ್ಪಿನ ವಿರುದ್ಧ. ದೇಶದ ಪಾರ್ಲಿಮೆಂಟ್ನಲ್ಲಿ ವಿಪಕ್ಷ ಮತ್ತು ಆಡಳಿತ ಪಕ್ಷದ ಮಧ್ಯೆ ಸಂವಿಧಾನದ ಕುರಿತು ದೊಡ್ಡ ಡಿಬೇಟ್ ಶುರುವಾಗಿದೆ. ಸಂವಿಧಾನ ಅಂಗೀಕಾರಗೊಂಡು 75 ವರ್ಷ ಕಳೆದಿದ್ದು ಈ ಪ್ರಯುಕ್ತ ಒಟ್ಟು 4 ದಿನಗಳ ಕಾಲ ಸಂವಿಧಾನದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮೊದಲೆರಡು ದಿನ ಅಂದರೆ ಡಿಸೆಂಬರ್ 13 ಮತ್ತು 14ನೇ ತಾರೀಕು ಲೋಕಸಭೆಯಲ್ಲಿ, ಡಿಸೆಂಬರ್ 16 ಮತ್ತು 17ನೇ ತಾರೀಕು ರಾಜ್ಯಸಭೆಯಲ್ಲಿ ನಡೆಯುತ್ತೆ. ಮೊದಲ ದಿನವೇ ಆಡಳಿತ ಮತ್ತು ವಿಪಕ್ಷಗಳು ಒಬ್ಬರಿಗೊಬ್ಬರ ಮೇಲೆ ಟೀಕಾ ಪ್ರಹಾರ ಮಾಡಿದ್ದಾರೆ. ಮೊದಲು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತನ್ನ ಆರಂಭಿಸಿದರು. ಕೆಲವರು ನಮ್ಮ ಸಂವಿಧಾನವನ್ನ ವಸಾಹತುಶಾಹಿ ಅಂತ ಕರೀತಾರೆ, ಕೆಲವರು ಎರವಲು ಪಡೆಯಲಾಗಿದೆ ಅಂತ ಹೇಳ್ತಾರೆ. ಒಂದು ಪಕ್ಷ ಅಂತೂ ಈ ಸಂವಿಧಾನ ನಾವು ಕೊಟ್ಟಿದ್ದು ಅಂತ ಹೇಳ್ತಾರೆ. ಫ್ಯಾಕ್ಟ್ ಏನು ಅಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರು ಬಲಿದಾನ ಕೊಟ್ಟ ಪ್ರತಿಫಲ ಇದು. ಕೆಲವರು ಸಂವಿಧಾನ ರಕ್ಷಣೆ ಮಾಡೋ ಬಗ್ಗೆ ಮಾತನ್ನಷ್ಟೇ ಆಡ್ತಾರೆ, ಆದರೆ ಸಂವಿಧಾನಕ್ಕೆ ಗೌರವ ಕೊಟ್ಟೋರು ಯಾರು ಮತ್ತು ಅಪಮಾನ ಮಾಡಿದವರು ಯಾರು ಅನ್ನೋದನ್ನ ನೆನಪು ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಲೋಕಸಭೆಯಲ್ಲಿ ಚೊಚ್ಚಲ ಭಾಷಣವನ್ನ ಮಾಡಿದ್ರು. ಎಲ್ಲ ಹೊಣೆಯನ್ನ ಜವಾಹರಲಾಲ್ ನೆಹರು ಮೇಲೆ ಹಾಕಲಾಗ್ತಿದೆ. ಯಾಕೆ ಈಗಿನ ಕೃಷಿ ಕಾನೂನು ಬಗ್ಗೆ ಮಾತನಾಡ್ತಿಲ್ಲ? ಈಗ ಜನರು ಸಂವಿಧಾನದ ಮೇಲೆ ನಂಬಿಕೆ ಕಳ್ಕೊಂಡಿದ್ದಾರೆ, ಭಯದಲ್ಲಿ ಈ ದೇಶ ನಡೆಯೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಇದೇ ವೇಳೆ ಪ್ರಿಯಾಂಕಾ ಒಂದು ದೊಡ್ಡ ಎಡವಟ್ಟನ್ನ ಕೂಡ ಮಾಡಿಕೊಂಡಿದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ಯಾವ ತರ ಕಾನೂನಿದೆ, ಅಲ್ಲಿ ತಂದಿರೋ ಎಲ್ಲ ಕಾನೂನುಗಳು ಬರೀ ಬಿಸ್ನೆಸ್ ಮ್ಯಾನ್ಗಳಿಗೆ ಫೇವರ್ ಆಗಿದೆ, ಸಾಮಾನ್ಯ ರೈತರಿಗೆ ಅದರಿಂದ ಏನ್ ಲಾಭ ಅಂತ ಪ್ರಶ್ನೆ ಮಾಡಿದ್ದಾರೆ. ಗಮನಿಸಬೇಕಾದ ಅಂಶ ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ದೇ ಸರ್ಕಾರ ಇದೆ. ಹೀಗಾಗಿ ಬಿಜೆಪಿಯ ಸೋಷಿಯಲ್ ಮೀಡಿಯಾ ವಿಂಗ್ ಪ್ರಿಯಾಂಕಾ ಅವರ ಮಾತನ್ನ ಟ್ರೋಲ್ ಮಾಡಿದೆ. ಅಣ್ಣನ ಹಾದಿಯಲ್ಲೇ ಸಾಗುತ್ತಿರುವ ಪ್ರಿಯಾಂಕಾಗೂ ಅರಿವಿನ ಕೊರತೆ ಇದೆ. ಈ ಪೊಲಿಟಿಕಲ್ ಸರ್ಕಸ್ ಈಗಷ್ಟೇ ಶುರುವಾಗಿದೆ ಅಂತ ಬಿಜೆಪಿ ಐಟಿ ಸೆಲ್ನ ಚೀಫ್ ಅಮಿತ್ ಮಾಳವೀಯ ಟ್ರೋಲ್ ಮಾಡಿದ್ದಾರೆ. ಏನೋ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಉಡುಗೊರೆಯಾಗಿ ಬಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಸೀರೆಗಳನ್ನ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡಲಾಗ್ತಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಚಾಮುಂಡಿ ಬೆಟ್ಟದ ಕಾರ್ಯದರ್ಶಿ ರೂಪಾ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಆರೋಪ ಮಾಡಿದ್ದಾರೆ. ಮೈಸೂರಿನ ಕೃಷ್ಣರಾಜ ಪೊಲೀಸ್ ಸ್ಟೇಷನ್ಗೆ ವಿಡಿಯೋ ಸಮೇತ ದೂರನ್ನ ಕೊಟ್ಟಿದ್ದಾರೆ. ಆರೋಪದ ಬಗ್ಗೆ ರಿಯಾಕ್ಟ್ ಮಾಡಿರೋ ರೂಪಾ, ಉನ್ನತ ಅಧಿಕಾರಿಯಾಗಿ ನಾನ್ಯಾಕೆ ಸೀರೆ ಕದೀಲಿ, ಆ ಮೂಟೆಯಲ್ಲಿರುವುದು ಸೀರೆ ಎಲ್ಲ ಕಡತ, ಮನೆಗೆ ತಗೊಂಡು ಹೋಗಿ ಪರಿಶೀಲನೆ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಮೂಟೆಯಲ್ಲಿ ಕಡತ ಮನೆಗೆ ತಗೊಂಡೋಗಿ ಪರಿಶೀಲನೆ ಮಾಡಿದಾರಂತೆ. ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ನಮ್ಮ ಅಧಿಕಾರಿಗಳು. ಅದಕ್ಕೆ ಮತ್ತೆ ಸಮಜಾಯಿಷಿ ಕೊಟ್ಟಿದ್ದಾರೆ. ಈ ರೀತಿ ಮೂಟೆಲೆಲ್ಲ ತುಂಬಿಕೊಂಡು ಕಡತ ಮನೆಗೆ ತಗೊಂಡೋಗಿ ಚೆಕ್ ಮಾಡೋಕ್ಕೆ ಅವಕಾಶ ಇದೆ ಕಾನೂನಲ್ಲಿ. ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಇಲಾಖೆಯಲ್ಲೂ ಅವಕಾಶ ಇರುತ್ತೆ. ನಾನು ಜಿಲ್ಲಾಧಿಕಾರಿ ಹಾಗೂ ಪೊಲೀಸರೊಂದಿಗೆ ಮಾತನಾಡಿ ಮುಂದಿನ ಕಾನೂನು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದಹಾಗೆ ಈ ಹಿಂದೆ ದೇವಸ್ಥಾನಕ್ಕೆ ಬರೋ ಸೀರೆಗಳನ್ನು ತಾಯಿ ಚಾಮುಂಡಿಗೆ ಉಡಿಸಿ ಎಲ್ಲ ಸೀರೆಗಳನ್ನು ದೇವಸ್ಥಾನದಿಂದಲೇ ಹರಾಜು ಹಾಕಲಾಗ್ತಿತ್ತು. ನಂತರ ದಿಢೀರಂತ ಆ ಪ್ರಕ್ರಿಯೆ ನಿಲ್ಲಿಸಲಾಗಿತ್ತು. ಈಗ ಬ್ಲ್ಯಾಕ್ ಮಾರ್ಕೆಟ್ ಸೇರ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಅಂತ ತಮ್ಮ ಹೆಸರಿನ ಮುಂದೆ ಸೇರಿಸಿಕೊಂಡಿರೋ ಡ್ರೋನ್ ಪ್ರತಾಪ್ ಈಗ ಅರೆಸ್ಟ್ ಆಗಿದ್ದಾರೆ. ಕೃಷಿ ಹೊಂಡದಲ್ಲಿ ಸೋಡಿಯಂ ಹಾಕಿ ಸ್ಫೋಟ ನಡೆಸಿದ್ದಾರೆ. ಕೆಮಿಕಲ್ ನೀರಿಗೆ ಎಸೆದ ಕೂಡಲೇ ದೊಡ್ಡ ಮಟ್ಟದ ಬ್ಲಾಸ್ಟ್ ಆಗಿತ್ತು, ಬೆಂಕಿ ಕೂಡ ಚಿಮ್ಮಿತ್ತು. ಅದರ ವಿಡಿಯೋವನ್ನ ಸೈನ್ಸ್ ವಿಡಿಯೋ ಹೆಸರಲ್ಲಿ ರಿಲೀಸ್ ಮಾಡಿದ್ರು. ಇದಕ್ಕೆ ಸಾರ್ವಜನಿಕರು ಮತ್ತು ಪರಿಸರ ಪ್ರೇಮಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಸಂಬಂಧ ಸ್ಫೋಟಕ ವಸ್ತುಗಳ ಕಾಯ್ದೆಯ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ತುಮಕೂರಿನ ಪೊಲೀಸರು ಪ್ರತಾಪ್ರನ್ನ ಅರೆಸ್ಟ್ ಮಾಡಿದ್ದಾರೆ. ವಿಚಾರಣೆ ವೇಳೆ ಇದಕ್ಕೂ ಮುನ್ನ 2 ಬಾರಿ ಹಿಂಗೆ ಸ್ಫೋಟ ಮಾಡಿದ್ದೆ ಅಂತ ಪ್ರತಾಪ್ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಇಷ್ಟು ದೊಡ್ಡ ಪ್ರಮಾಣದ ಸ್ಫೋಟ ಆಗತ್ತೆ ಅಂತ ಅರಿವಿರಲಿಲ್ಲ, ಸ್ಫೋಟದ ಬಳಿಕವೇ ಗೊತ್ತಾಯ್ತು ಇಷ್ಟೆಲ್ಲ ಸ್ಫೋಟ ಆಗತ್ತೆ ಅಂತ ಹೇಳಿದಾರಂತೆ ಪೊಲೀಸರ ಮುಂದೆ. ಬಂಗಾಳ ಕೊಲ್ಲಿಯಲ್ಲಿ ಮತ್ತೆ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ರಾಜ್ಯದ ಹಲವು ಕಡೆ ಮಳೆ ಮುಂದುವರಿಯುತ್ತೆ. ಮುಂದಿನ 5 ದಿನ ರಾಜ್ಯದಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬಳ್ಳಾರಿ, ಚಾಮರಾಜನಗರ, ಚಿತ್ರದುರ್ಗ, ಹಾಸನ, ಮಂಡ್ಯ, ಮಡಿಕೇರಿ, ಮೈಸೂರು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರುಗಳಲ್ಲಿ ಮಳೆಯಾಗುತ್ತೆ. ಇನ್ನುಳಿದ ಜಿಲ್ಲೆಗಳಲ್ಲಿ ಕಡಿಮೆ ಮಳೆ ಮತ್ತು ಒಣಹವೆ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಇತ್ತ ತಮಿಳುನಾಡಿನಲ್ಲಿ ವಾಯುಭಾರ ಕುಸಿತದ ಪರಿಣಾಮ ಭಾರೀ ಮಳೆಯಾಗ್ತಾ ಇದೆ. ಪ್ರವಾಹ ಭೀತಿ ಉಂಟಾಗಿದೆ. ಇನ್ನು ತಮಿಳುನಾಡಿನಲ್ಲಿ ದಿಂಡಿಗಲ್ ಆಸ್ಪತ್ರೆಯಲ್ಲಿ ಭೀಕರ ಅಗ್ನಿ ಅನಾಹುತ ಉಂಟಾಗಿದೆ. ಕನಿಷ್ಠ 7 ಜನ ಪ್ರಾಣ ಕಳ್ಕೊಂಡಿದ್ದಾರೆ, 20 ಮಂದಿ ಗಂಭೀರ ಗಾಯಗೊಂಡಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿದೆ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಹೇಳ್ತಾ ಇದ್ದಾರೆ. ಏನೋ ಭಾರತ ತನ್ನ ವಾಯುಪಡೆಗೆ ಮತ್ತಷ್ಟು ಬಾಲ ತುಂಬೋಕೆ ಮುಂದಾಗಿದೆ. ಸ್ವದೇಶಿ ನಿರ್ಮಿತ 12 ಸುಖೋಯ್ Su-30 MK ಫೈಟರ್ ಜೆಟ್ಗಳ ಖರೀದಿಗೆ ಕೇಂದ್ರ ಸರ್ಕಾರ HALನೊಂದಿಗೆ 13,500 ಕೋಟಿ ರೂಪಾಯಿನ ಡೀಲ್ ಮಾಡಿಕೊಂಡಿದೆ. ಈ ಒಪ್ಪಂದಕ್ಕೆ ಡಿಸೆಂಬರ್ 12, 2024 ಸೈನ್ ಹಾಕಲಾಗಿದೆ. ಇದರಲ್ಲಿ 62.6% ಸ್ವದೇಶಿ ಕಾಂಪೋನೆಂಟ್ ಇರುತ್ತೆ. ಇದನ್ನ ನಾಸಿಕ್ನಲ್ಲಿರೋ HAL ಫ್ಯಾಕ್ಟರಿಯಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಈ ಅಪ್ಗ್ರೇಡೆಡ್ Su-30 MKI ನಲ್ಲಿ ನೆಕ್ಸ್ಟ್ ಜನರೇಷನ್ AESA ರೇಡಾರ್, ಡಿಜಿಟಲ್
ಡಿಜಿಟಲ್ ಕಾಕ್ಪಿಟ್, ಸುಧಾರಿತ ಶಸ್ತ್ರಾಸ್ತ್ರ, ಅಡ್ವಾನ್ಸ್ಡ್ ಡೇಟಾ ಲಿಂಕ್ ಸಿಸ್ಟಮ್ ಮತ್ತು ಇನ್ನೂ ಹಲವು ಟೆಕ್ನಾಲಜಿಯನ್ನು ಅಳವಡಿಸಲಾಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಟೆಕ್ಕಿ ಅತುಲ್ ಸುಭಾಷ್ ಕೇಸ್ಗೆ ಸಂಬಂಧಪಟ್ಟಂತೆ ಬೆಂಗಳೂರು ಪೊಲೀಸರು ಇದೀಗ ಆತನ ಪತ್ನಿ ನಿಖಿತಾ ಸಿಂಘಾನಿಯಾಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ನಲ್ಲಿ 3 ದಿನಗಳ ಒಳಗೆ ಹೇಳಿಕೆ ದಾಖಲಿಸುವಂತೆ ಸೂಚಿಸಲಾಗಿದೆ. ಜೊತೆಗೆ ನಿಖಿತಾ ತಾಯಿಗೆ ಮತ್ತು ಸಹೋದರಿಗೆ ಹೇಳಿಕೆ ದಾಖಲಿಸುವುದಕ್ಕೆ ಕೇಳಲಾಗಿದೆ. ಈ ನೋಟಿಸ್ ಅನ್ನ ಉತ್ತರ ಪ್ರದೇಶದ ನಿಖಿತಾ ಅವರ ಮನೆಗೆ ಅಂಟಿಸಲಾಗಿದೆ. ಅಂದಹಾಗೆ ಪತ್ನಿ ಮತ್ತು ಆಕೆಯ ಮನೆಯವರ ಕಿರುಕುಳಕ್ಕೆ ಬೇಸತ್ತಿದ್ದೀನಿ ಅಂತ ಹೇಳಿ ಟೆಕ್ಕಿಯೊಬ್ಬರು ಪ್ರಾಣ ಕಳ್ಕೊಂಡಿದ್ರು. ಅದು ತೀವ್ರ ಸುದ್ದಿ ಮಾಡಿತ್ತು. ಪುರುಷರ ಮೇಲಿನ ದಬ್ಬಾಳಿಕೆ ತಡೆಯುವಿಕೆ ಕಾನೂನಿನ ಚೌಕಟ್ಟು ಬೇಕು ಅನ್ನೋ ಕೂಗೆಲ್ಲ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರತ್ಯೇಕ ವರದಿಯನ್ನ ಮಾಡಿದೀವಿ, ನೀವು ಅದನ್ನ ಚೆಕ್ ಮಾಡಬಹುದು. ಬೆಳ್ತಂಗಡಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಬೆಳಗಾವಿ ಅಧಿವೇಶನದಲ್ಲಿ ಒಂದು ವಿಚಿತ್ರದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೈತರ ಬೆಳೆ ನಾಶ ಮಾಡೋ ಕಾಡಾನೆಗಳನ್ನ ಶೂಟ್ ಮಾಡೋಕೆ ಪರ್ಮಿಷನ್ ಕೇಳಿದ್ದಾರೆ. ಅಲ್ಲದೆ ರೈತರಿಗೆ ಆನೆಗಳನ್ನ ಶೂಟ್ ಮಾಡೋಕೆ ಅವಕಾಶ ನೀಡಿ ಆನೆಗಳ ದಾಳಿಯಿಂದ ರೈತರು ನಿದ್ರೆನೇ ಮಾಡ್ತಿಲ್ಲ, ಶಾಶ್ವತ ಪರಿಹಾರ ಕೊಡಿ ಅಂತ ಹೇಳಿದ್ದಾರೆ. ಇದಕ್ಕೆ ಅರಣ್ಯ ಮಂತ್ರಿ ಈಶ್ವರ್ ಖಂಡ್ರೆ, ಸಭಾಪತಿ ಯುಟಿ ಖಾದರ್ ಸೇರಿದಂತೆ ಸದನದಲ್ಲಿ ಭಾರಿ ವಿರೋಧ ವ್ಯಕ್ತ ಆಗಿದೆ. ಮನುಷ್ಯರಂತೆ ಪ್ರಾಣಿಗಳಿಗೂ ಬದುಕುವ ಹಕ್ಕಿದೆ, ಪ್ರಾಣಿಗಳನ್ನ ಕೊಲ್ಲೋದಂದೇ ಪರಿಹಾರ ಅಲ್ಲ ಅಂತ ಅಲ್ಲಿದ್ದ ಸೀನಿಯರ್ಸ್ ಎಲ್ಲ ಆಮೇಲೆ ಹರೀಶ್ ಪೂಂಜಾ ಅವರಿಗೆ ಸ್ವಲ್ಪ ತಿಳಿ ಹೇಳಿದ್ದಾರೆ. ಮಹತ್ವದ ಬೆಳವಣಿಗೆಯಲ್ಲಿ ಚಾಂಪಿಯನ್ಸ್ ಟ್ರೋಫಿಯ ಭಾರತ ಪಾಕಿಸ್ತಾನ್ ಮ್ಯಾಚ್ಗಳನ್ನ ಹೈಬ್ರಿಡ್ ಮಾಡೆಲ್ ನಲ್ಲಿ ನಡೆಸೋಕೆ ಐಸಿಸಿ ಒಪ್ಪಿಗೆ ಕೊಟ್ಟಿದೆ. ಈ ಮ್ಯಾಚ್ ಈಗ ದುಬೈನಲ್ಲಿ ನಡೆಯುತ್ತೆ. ಅಲ್ಲದೆ ಈ ಒಪ್ಪಂದದ ಪ್ರಕಾರ 2026ರಲ್ಲಿ ಭಾರತದಲ್ಲಿ ನಡೆಯಲಿರೋ T20 ವರ್ಲ್ಡ್ ಕಪ್ಗೂ ಪಾಕಿಸ್ತಾನ ಬರಲ್ಲ. ಆ ಮ್ಯಾಚ್ ಲಂಕಾದ ಕೊಲಂಬೋದಲ್ಲಿ ಭಾರತ ನಡೆಸುತ್ತೆ. ಮಹತ್ವದ ಬೆಳವಣಿಗೆಯಲ್ಲಿ ಸ್ವಿಟ್ಜರ್ಲ್ಯಾಂಡ್ ಭಾರತಕ್ಕೆ ಕೊಟ್ಟಿದ್ದ ಮೋಸ್ಟ್ ಫೇವರ್ಡ್ ನೇಷನ್ MFN ಸ್ಟೇಟಸ್ ಅನ್ನ ತೆಗೆದುಹಾಕಿದೆ. ಸ್ವಿಟ್ಜರ್ಲ್ಯಾಂಡ್ ಮೂಲದ ನೆಸ್ಲೆ ಕಂಪನಿ ಮೇಲೆ ಭಾರತದ ಸುಪ್ರೀಂ ಕೋರ್ಟ್ ಕ್ರಮ ತಗೊಂಡಿದ್ದಕ್ಕೆ ಅದರಲ್ಲಿ 2 ಪ್ರಕರಣವನ್ನು ಉಲ್ಲೇಖ ಮಾಡಲಾಗ್ತಿದೆ. ಇನ್ನೂ ಕೂಡ ಸ್ಪಷ್ಟ ಇಲ್ಲ ಯಾವ ಕಾರಣ ಅಂತ. ಒಂದು, ಶುಗರ್ ಕಂಟೆಂಟ್ ಜಾಸ್ತಿ ಇದೆ, ಇನ್ನಿತರ ಕಾರಣಗಳನ್ನು ಕೊಟ್ಟು ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಆಕ್ಷನ್ ತಗೊಳ್ಳಿ ಅಂತ FSSAIಗೆ ಸೂಚಿಸಿತ್ತು. ಅದೊಂದು. ಅದಕ್ಕಿಂತಲೂ ಮುಖ್ಯವಾಗಿ ಭಾರತ ಮತ್ತು ಸ್ವಿಟ್ಜರ್ಲ್ಯಾಂಡ್ ನಡುವೆ ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ ಆಗಿತ್ತು. ಎರಡೂ ಕಡೆ ಟ್ಯಾಕ್ಸೇಷನ್ ತಪ್ಪಿಸ್ಬೇಕು ವ್ಯವಹಾರ ಮಾಡೋರಿಗೆ, ಜನರಿಗೆ ಅನ್ನೋ ರೀತಿಯಲ್ಲಿ ಅಗ್ರಿಮೆಂಟ್ ಆಗಿತ್ತು. ಆದರೆ ಭಾರತದ ಸುಪ್ರೀಂ ಕೋರ್ಟ್ ನೀವು ಅಗ್ರಿಮೆಂಟ್ ಮಾಡ್ಕೊಂಡು ಕೂಡಲೇ ಆಗೋದಿಲ್ಲ, ಅದನ್ನು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಅಡಿಯಲ್ಲಿ ನೀವು ಕಾನೂನು ಜಾರಿಗೆ ತರಬೇಕು, ಆಮೇಲಷ್ಟೇ ಟ್ಯಾಕ್ಸ್ ಬೆನಿಫಿಟ್ ಕೊಡೋಕೆ ಸಾಧ್ಯ ಅಂತ ಹೇಳಿತ್ತು. ಸೊ ಅದರ ಪರಿಣಾಮ ಸ್ವಿಟ್ಜರ್ಲ್ಯಾಂಡ್ ಕಂಪನಿಗಳೇನು ಭಾರತದಲ್ಲಿ ಕೆಲಸ ಮಾಡ್ತಿದ್ದಾವೆ ಅವುಗಳಿಗೆ ಟ್ಯಾಕ್ಸ್ ಹೊರೆ ಜಾಸ್ತಿ ಆಗಿತ್ತು. ಅದಕ್ಕೆ ಪ್ರತಿಯಾಗಿಯೂ ಸ್ವಿಟ್ಜರ್ಲ್ಯಾಂಡ್ ಈ ರೀತಿ ಮಾಡಿರಬಹುದು ಅಂತ ಹೇಳಲಾಗ್ತಿದೆ. ಆದರೆ ಈ ನಿರ್ಧಾರದ ಪರಿಣಾಮ ಏನು, EFTA ಅಂತ ಒಂದು ಟ್ರೇಡ್ ಡೀಲ್ ಆಗಿದೆ, ಮುಕ್ತ ವ್ಯಾಪಾರ ಒಪ್ಪಂದ ಆಗಿದೆ ಸ್ವಿಟ್ಜರ್ಲ್ಯಾಂಡ್ ಹಾಗೂ ಇನ್ನಿತರ 3 ಯುರೋಪಿಯನ್ ರಾಷ್ಟ್ರಗಳೊಂದಿಗೆ ಭಾರತಕ್ಕೆ. ಅದರ ಅಡಿಯಲ್ಲಿ ಭಾರತಕ್ಕೆ ಸಿಗಬೇಕಾಗಿದ್ದ ಲಾಭ ಹತ್ತತ್ರ $100 ಬಿಲಿಯನ್ ಹೂಡಿಕೆ, ಅವುಗಳ ಮೇಲೇನಾದರೂ ಪರಿಣಾಮ ಆಗುತ್ತಾ ಅನ್ನೋ ಆತಂಕ ಈಗ ಮನೆ ಮಾಡಿದೆ. ಜೊತೆಗೆ ಭಾರತದ ಕಂಪನಿಗಳೇನು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಆಪರೇಟ್ ಮಾಡ್ತಾ ಇದ್ದಾವೆ ಅವುಗಳಿಗೂ ಟ್ಯಾಕ್ಸ್ನ ಹೊರೆ ಈಗ ಜಾಸ್ತಿ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಕಳೆದ ಸೆಷನ್ನಲ್ಲಿ ನಷ್ಟ ಅನುಭವಿಸಿದ ಭಾರತದ ಷೇರುಪೇಟೆ ಇವತ್ತು ಹಸಿರು ಪಟ್ಟಿಯಲ್ಲಿ ಅಂತ್ಯ ಆಗಿದೆ. ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಬರೋಬ್ಬರಿ 843 ಪಾಯಿಂಟ್ಸ್ ಜಾಸ್ತಿಯಾಗಿ 82,133ಕ್ಕೆ, ನಿಫ್ಟಿ 219 ಪಾಯಿಂಟ್ಸ್ ರೈಸ್ ಆಗಿ 24,768ಕ್ಕೆ ತಲುಪಿದೆ. ಆರಂಭದಲ್ಲಿ 1,000 ಪಾಯಿಂಟ್ಸ್ ಬಿದ್ದಿತ್ತು. ಕಡೆಗೆ ಮತ್ತೆ ಇವತ್ತು ದಿನದ ಆಟದ ಅಂತ್ಯದ ವೇಳೆಗೆ ಅಂದ್ರೆ ಕಡೆಯ 1-2 ಗಂಟೆಗಳಲ್ಲಿ ಫುಲ್ ಪಿಕಪ್ ಆಗಿ ಮಾರ್ಕೆಟ್ ಮತ್ತೆ ಗ್ರೀನಿಗೆ ಬಂತು. FMCG ಮತ್ತು IT ಸ್ಟಾಕ್ಗಳು ಮಾರ್ಕೆಟ್ ರಿಬೌಂಡ್ ಆಗೋಕೆ ಹೆಲ್ಪ್ ಮಾಡಿದ್ವು. ಅಂದಹಾಗೆ ಹಣದುಬ್ಬರ ದರ 5.48%ಗೆ ಕಡಿಮೆಯಾದ ಕಾರಣ ಮಾರುಕಟ್ಟೆ ಮೇಲೆ ಪಾಸಿಟಿವ್ ಪರಿಣಾಮ ಆಗಿದೆ ಹಾಗೂ ಸ್ಟಾಕ್ಗಳು ಅಫೋರ್ಡಬಲ್ ರೇಟ್ಗೆ ಸಿಗ್ತಿವೆ ಅಂತ ಬೈಯಿಂಗ್ ಹೆಚ್ಚಾಯಿತು, ಮಾರ್ಕೆಟ್ಗೆ ಬೂಸ್ಟ್ ಸಿಕ್ತು. ಟೆಲಿಕಮ್ಯುನಿಕೇಶನ್ ಸ್ಟಾಕ್ಗಳಲ್ಲೂ ಚೆನ್ನಾಗಿ ಬೈಯಿಂಗ್ ಆಗಿದೆ. ಭಾರತಿ ಏರ್ಟೆಲ್ 4% ಜಂಪ್ ಆಯಿತು. ಕೋಟಕ್ ಮಹೀಂದ್ರ ಬ್ಯಾಂಕ್, ಹಿಂದೂಸ್ತಾನ್ ಯೂನಿಲಿವರ್, ಅಲ್ಟ್ರಾಟೆಕ್ ಸಿಮೆಂಟ್, ITC ಷೇರುಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು. ಟಾಟಾ ಸ್ಟೀಲ್, JSW, ಇಂಡಸ್ಇಂಡ್, ಬಜಾಜ್ ಫಿನ್ಸಾವ್, ಶ್ರೀರಾಮ್ ಫಿನಾನ್ಸ್ ಷೇರುಗಳು ಕುಸಿತ ಕಂಡವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 10 ಪೈಸೆ ಜಾಸ್ತಿಯಾಗಿ $84.78 ಆಗಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $1,225 ಕಮ್ಮಿಯಾಗಿ $70,922 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $1,123 ಕಮ್ಮಿಯಾಗಿ $70,461 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ $3,324 ಜಾಸ್ತಿಯಾಗಿ $89,976 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ತರ ನಿಮಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.